ದರ್ಶನ್ ಅವರ ಕುರಿತಾಗಿ ಒಂದು ಮೇಜರ್ ಅಪ್ಡೇಟ್ ಇದೆ. ಅದರ ಬ್ರೇಕಿಂಗ್ ಕಡೆ ಕೂಡ ಗಮನ ಕೊಡೋಣ. ದರ್ಶನ್ ಜಾಮೀನು ಭವಿಷ್ಯ, ನಾಳೆ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ. ನಾಳೆ ಮಧ್ಯಾಹ್ನ 2:30ಕ್ಕೆ ಕೋರ್ಟ್ ತನ್ನ ಆದೇಶವನ್ನ ಪ್ರಕಟ ಮಾಡಲಿದೆ. ನಿಮಗೆ ನೆನಪಿದೆ, ರೆಗ್ಯುಲರ್ ಬೇಲ್ಗೋಸ್ಕರ ಅರ್ಜಿಯನ್ನ ಹಾಕೊಂಡಿದ್ರು. ವಾದ ಪ್ರತಿವಾದವನ್ನ ಆಲಿಸಿರುವ ಕೋರ್ಟ್ ತನ್ನ ಆದೇಶವನ್ನ ಕಾಯ್ದಿರಿಸಿತ್ತು. ಕೇವಲ ದರ್ಶನ್ ಮಾತ್ರವಲ್ಲ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಒಟ್ಟು 7 ಮಂದಿ ಆರೋಪಿಗಳು, ದರ್ಶನ್ ಒಳಗೊಂಡಂತೆ 7 ಮಂದಿ ಆರೋಪಿಗಳ ಜಾಮೀನಿನ ಭವಿಷ್ಯ ಕೂಡ ನಾಳೆ ನಿರ್ಧಾರವಾಗೋದಿದೆ. ನಾಳೆ ಮಧ್ಯಾಹ್ನ 2:30ಕ್ಕೆ ಕೋರ್ಟ್ ತನ್ನ ಆದೇಶವನ್ನ ಪ್ರಕಟ ಮಾಡೋದಿದೆ. ಪವಿತ್ರ ಗೌಡ, ದರ್ಶನ್ ಹಾಗೆ ಅನುಕುಮಾರ್, ಲಕ್ಷ್ಮಣ್, ನಾಗರಾಜು ಸೇರಿದಂತೆ ಇನ್ನುಳಿದ ಆರೋಪಿಗಳ ಜಾಮೀನು ಅರ್ಜಿಯ ಭವಿಷ್ಯ ನಾಳೆ ಕೋರ್ಟ್ ಪ್ರಕಟ ಮಾಡೋದಿದೆ. ವಾದ ಪ್ರತಿವಾದವನ್ನ ಆಲಿಸಿರುವ ಕೋರ್ಟ್ ತನ್ನ ಆದೇಶವನ್ನ ಪ್ರಕಟಿಸಲಿಕ್ಕೆ ದಿನಾಂಕವನ್ನ ನಿಗದಿ ಮಾಡಿರಲಿಲ್ಲ, ವಿಚಾರಣೆಯನ್ನ ಮುಂದೂಡಿತ್ತು. ಇದೀಗ ನಾಳೆ ಮಧ್ಯಾಹ್ನ 2:30ಕ್ಕೆ ಹೈಕೋರ್ಟ್ ತನ್ನ ಆದೇಶವನ್ನ ಪ್ರಕಟ ಮಾಡಲಿದೆ. ದರ್ಶನ್ಗೆ ಜಾಮೀನು ಸಿಗುತ್ತಾ ನ್ಯಾಯಾಲಯದಿಂದ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ದರ್ಶನ್ ಅವರ ಕುರಿತಾಗಿ ಒಂದು ಮೇಜರ್ ಅಪ್ಡೇಟ್ ಇದೆ. ಅದರ ಬ್ರೇಕಿಂಗ್ ಕಡೆ ಕೂಡ ಗಮನ ಕೊಡೋಣ. ದರ್ಶನ್ ಜಾಮೀನು ಭವಿಷ್ಯ, ನಾಳೆ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ. ನಾಳೆ ಮಧ್ಯಾಹ್ನ 2:30ಕ್ಕೆ ಕೋರ್ಟ್ ತನ್ನ ಆದೇಶವನ್ನ ಪ್ರಕಟ ಮಾಡಲಿದೆ. ನಿಮಗೆ ನೆನಪಿದೆ, ರೆಗ್ಯುಲರ್ ಬೇಲ್ಗೋಸ್ಕರ ಅರ್ಜಿಯನ್ನ ಹಾಕೊಂಡಿದ್ರು. ವಾದ ಪ್ರತಿವಾದವನ್ನ ಆಲಿಸಿರುವ ಕೋರ್ಟ್ ತನ್ನ ಆದೇಶವನ್ನ ಕಾಯ್ದಿರಿಸಿತ್ತು. ಕೇವಲ ದರ್ಶನ್ ಮಾತ್ರವಲ್ಲ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಒಟ್ಟು 7 ಮಂದಿ ಆರೋಪಿಗಳು, ದರ್ಶನ್ ಒಳಗೊಂಡಂತೆ 7 ಮಂದಿ ಆರೋಪಿಗಳ ಜಾಮೀನಿನ ಭವಿಷ್ಯ ಕೂಡ ನಾಳೆ ನಿರ್ಧಾರವಾಗೋದಿದೆ. ನಾಳೆ ಮಧ್ಯಾಹ್ನ 2:30ಕ್ಕೆ ಕೋರ್ಟ್ ತನ್ನ ಆದೇಶವನ್ನ ಪ್ರಕಟ ಮಾಡೋದಿದೆ. ಪವಿತ್ರ ಗೌಡ, ದರ್ಶನ್ ಹಾಗೆ ಅನುಕುಮಾರ್, ಲಕ್ಷ್ಮಣ್, ನಾಗರಾಜು ಸೇರಿದಂತೆ ಇನ್ನುಳಿದ ಆರೋಪಿಗಳ ಜಾಮೀನು ಅರ್ಜಿಯ ಭವಿಷ್ಯ ನಾಳೆ ಕೋರ್ಟ್ ಪ್ರಕಟ ಮಾಡೋದಿದೆ. ವಾದ ಪ್ರತಿವಾದವನ್ನ ಆಲಿಸಿರುವ ಕೋರ್ಟ್ ತನ್ನ ಆದೇಶವನ್ನ ಪ್ರಕಟಿಸಲಿಕ್ಕೆ ದಿನಾಂಕವನ್ನ ನಿಗದಿ ಮಾಡಿರಲಿಲ್ಲ, ವಿಚಾರಣೆಯನ್ನ ಮುಂದೂಡಿತ್ತು. ಇದೀಗ ನಾಳೆ ಮಧ್ಯಾಹ್ನ 2:30ಕ್ಕೆ ಹೈಕೋರ್ಟ್ ತನ್ನ ಆದೇಶವನ್ನ ಪ್ರಕಟ ಮಾಡಲಿದೆ. ದರ್ಶನ್ಗೆ ಜಾಮೀನು ಸಿಗುತ್ತಾ ನ್ಯಾಯಾಲಯದಿಂದ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ದರ್ಶನ್ ಅವರ ಕುರಿತಾಗಿ ಒಂದು ಮೇಜರ್ ಅಪ್ಡೇಟ್ ಇದೆ. ಅದರ ಬ್ರೇಕಿಂಗ್ ಕಡೆ ಕೂಡ ಗಮನ ಕೊಡೋಣ. ದರ್ಶನ್ ಜಾಮೀನು ಭವಿಷ್ಯ, ನಾಳೆ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ. ನಾಳೆ ಮಧ್ಯಾಹ್ನ 2:30ಕ್ಕೆ ಕೋರ್ಟ್ ತನ್ನ ಆದೇಶವನ್ನ ಪ್ರಕಟ ಮಾಡಲಿದೆ. ನಿಮಗೆ ನೆನಪಿದೆ, ರೆಗ್ಯುಲರ್ ಬೇಲ್ಗೋಸ್ಕರ ಅರ್ಜಿಯನ್ನ ಹಾಕೊಂಡಿದ್ರು. ವಾದ ಪ್ರತಿವಾದವನ್ನ ಆಲಿಸಿರುವ ಕೋರ್ಟ್ ತನ್ನ ಆದೇಶವನ್ನ ಕಾಯ್ದಿರಿಸಿತ್ತು. ಕೇವಲ ದರ್ಶನ್ ಮಾತ್ರವಲ್ಲ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಒಟ್ಟು 7 ಮಂದಿ ಆರೋಪಿಗಳು, ದರ್ಶನ್ ಒಳಗೊಂಡಂತೆ 7 ಮಂದಿ ಆರೋಪಿಗಳ ಜಾಮೀನಿನ ಭವಿಷ್ಯ ಕೂಡ ನಾಳೆ ನಿರ್ಧಾರವಾಗೋದಿದೆ. ನಾಳೆ ಮಧ್ಯಾಹ್ನ 2:30ಕ್ಕೆ ಕೋರ್ಟ್ ತನ್ನ ಆದೇಶವನ್ನ ಪ್ರಕಟ ಮಾಡೋದಿದೆ. ಪವಿತ್ರ ಗೌಡ, ದರ್ಶನ್ ಹಾಗೆ ಅನುಕುಮಾರ್, ಲಕ್ಷ್ಮಣ್, ನಾಗರಾಜು ಸೇರಿದಂತೆ ಇನ್ನುಳಿದ ಆರೋಪಿಗಳ ಜಾಮೀನು ಅರ್ಜಿಯ ಭವಿಷ್ಯ ನಾಳೆ ಕೋರ್ಟ್ ಪ್ರಕಟ ಮಾಡೋದಿದೆ. ವಾದ ಪ್ರತಿವಾದವನ್ನ ಆಲಿಸಿರುವ ಕೋರ್ಟ್ ತನ್ನ ಆದೇಶವನ್ನ ಪ್ರಕಟಿಸಲಿಕ್ಕೆ ದಿನಾಂಕವನ್ನ ನಿಗದಿ ಮಾಡಿರಲಿಲ್ಲ, ವಿಚಾರಣೆಯನ್ನ ಮುಂದೂಡಿತ್ತು. ಇದೀಗ ನಾಳೆ ಮಧ್ಯಾಹ್ನ 2:30ಕ್ಕೆ ಹೈಕೋರ್ಟ್ ತನ್ನ ಆದೇಶವನ್ನ ಪ್ರಕಟ ಮಾಡಲಿದೆ. ದರ್ಶನ್ಗೆ ಜಾಮೀನು ಸಿಗುತ್ತಾ ನ್ಯಾಯಾಲಯದಿಂದ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ದರ್ಶನ್ ಅವರ ಕುರಿತಾಗಿ ಒಂದು ಮೇಜರ್ ಅಪ್ಡೇಟ್ ಇದೆ. ಅದರ ಬ್ರೇಕಿಂಗ್ ಕಡೆ ಕೂಡ ಗಮನ ಕೊಡೋಣ. ದರ್ಶನ್ ಜಾಮೀನು ಭವಿಷ್ಯ, ನಾಳೆ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ. ನಾಳೆ ಮಧ್ಯಾಹ್ನ 2:30ಕ್ಕೆ ಕೋರ್ಟ್ ತನ್ನ ಆದೇಶವನ್ನ ಪ್ರಕಟ ಮಾಡಲಿದೆ. ನಿಮಗೆ ನೆನಪಿದೆ, ರೆಗ್ಯುಲರ್ ಬೇಲ್ಗೋಸ್ಕರ ಅರ್ಜಿಯನ್ನ ಹಾಕೊಂಡಿದ್ರು. ವಾದ ಪ್ರತಿವಾದವನ್ನ ಆಲಿಸಿರುವ ಕೋರ್ಟ್ ತನ್ನ ಆದೇಶವನ್ನ ಕಾಯ್ದಿರಿಸಿತ್ತು. ಕೇವಲ ದರ್ಶನ್ ಮಾತ್ರವಲ್ಲ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ
ಒಟ್ಟು 7 ಮಂದಿ ಆರೋಪಿಗಳು ದರ್ಶನ್ ಒಳಗೊಂಡಂತೆ 7 ಮಂದಿ ಆರೋಪಿಗಳ ಜಾಮೀನಿನ ಭವಿಷ್ಯ ಕೂಡ ನಾಳೆ ನಿರ್ಧಾರವಾಗೋದಿದೆ. ನಾಳೆ ಮಧ್ಯಾಹ್ನ 2:30ಕ್ಕೆ ಕೋರ್ಟ್ ತನ್ನ ಆದೇಶವನ್ನ ಪ್ರಕಟ ಮಾಡೋದಿದೆ. ಪವಿತ್ರ ಗೌಡ, ದರ್ಶನ್ ಹಾಗೆ ಅನುಕುಮಾರ್, ಲಕ್ಷ್ಮಣ್, ನಾಗರಾಜು ಸೇರಿದಂತೆ ಇನ್ನುಳಿದ ಆರೋಪಿಗಳ ಜಾಮೀನು ಅರ್ಜಿಯ ಭವಿಷ್ಯ ನಾಳೆ ಕೋರ್ಟ್ ಪ್ರಕಟ ಮಾಡೋದಿದೆ. ವಾದ ಪ್ರತಿವಾದವನ್ನ ಆಲಿಸಿರುವ ಕೋರ್ಟ್ ತನ್ನ ಆದೇಶವನ್ನ ಪ್ರಕಟಿಸಲಿಕ್ಕೆ ದಿನಾಂಕವನ್ನ ನಿಗದಿ ಮಾಡಿರಲಿಲ್ಲ, ವಿಚಾರಣೆಯನ್ನ ಮುಂದೂಡಿತ್ತು. ಇದೀಗ ನಾಳೆ ಮಧ್ಯಾಹ್ನ 2:30ಕ್ಕೆ ಹೈಕೋರ್ಟ್ ತನ್ನ ಆದೇಶವನ್ನ ಪ್ರಕಟ ಮಾಡಲಿದೆ. ದರ್ಶನ್ಗೆ ಜಾಮೀನು ಸಿಗುತ್ತಾ ನ್ಯಾಯಾಲಯದಿಂದ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ದರ್ಶನ್ ಅವರ ಕುರಿತಾಗಿ ಒಂದು ಮೇಜರ್ ಅಪ್ಡೇಟ್ ಇದೆ, ಅದರ ಬ್ರೇಕಿಂಗ್ ಕಡೆ ಕೂಡ ಗಮನ ಕೊಡೋಣ. ದರ್ಶನ್ ಜಾಮೀನು ಭವಿಷ್ಯ ನಾಳೆ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ. ನಾಳೆ ಮಧ್ಯಾಹ್ನ 2:30ಕ್ಕೆ ಕೋರ್ಟ್ ತನ್ನ ಆದೇಶವನ್ನ ಪ್ರಕಟ ಮಾಡಲಿದೆ. ನಿಮಗೆ ನೆನಪಿದೆ, ರೆಗ್ಯುಲರ್ ಬೇಲ್ಗೋಸ್ಕರ ಅರ್ಜಿಯನ್ನ ಹಾಕೊಂಡಿದ್ರು. ವಾದ ಪ್ರತಿವಾದವನ್ನ ಆಲಿಸಿರುವ ಕೋರ್ಟ್ ತನ್ನ ಆದೇಶವನ್ನ ಕಾಯ್ದಿರಿಸಿತ್ತು. ಕೇವಲ ದರ್ಶನ್ ಮಾತ್ರವಲ್ಲ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಒಟ್ಟು 7 ಮಂದಿ ಆರೋಪಿಗಳು ದರ್ಶನ್ ಒಳಗೊಂಡಂತೆ 7 ಮಂದಿ ಆರೋಪಿಗಳ ಜಾಮೀನಿನ ಭವಿಷ್ಯ ಕೂಡ ನಾಳೆ ನಿರ್ಧಾರವಾಗೋದಿದೆ. ನಾಳೆ ಮಧ್ಯಾಹ್ನ 2:30ಕ್ಕೆ ಕೋರ್ಟ್ ತನ್ನ ಆದೇಶವನ್ನ ಪ್ರಕಟ ಮಾಡೋದಿದೆ. ಪವಿತ್ರ ಗೌಡ, ದರ್ಶನ್ ಹಾಗೆ ಅನುಕುಮಾರ್, ಲಕ್ಷ್ಮಣ್, ನಾಗರಾಜು ಸೇರಿದಂತೆ ಇನ್ನುಳಿದ ಆರೋಪಿಗಳ ಜಾಮೀನು ಅರ್ಜಿಯ ಭವಿಷ್ಯ ನಾಳೆ ಕೋರ್ಟ್ ಪ್ರಕಟ ಮಾಡೋದಿದೆ. ವಾದ ಪ್ರತಿವಾದವನ್ನ ಆಲಿಸಿರುವ ಕೋರ್ಟ್ ತನ್ನ ಆದೇಶವನ್ನ ಪ್ರಕಟಿಸಲಿಕ್ಕೆ ದಿನಾಂಕವನ್ನ ನಿಗದಿ ಮಾಡಿರಲಿಲ್ಲ, ವಿಚಾರಣೆಯನ್ನ ಮುಂದೂಡಿತ್ತು. ಇದೀಗ ನಾಳೆ ಮಧ್ಯಾಹ್ನ 2:30ಕ್ಕೆ ಹೈಕೋರ್ಟ್ ತನ್ನ ಆದೇಶವನ್ನ ಪ್ರಕಟ ಮಾಡಲಿದೆ. ದರ್ಶನ್ಗೆ ಜಾಮೀನು ಸಿಗುತ್ತಾ ನ್ಯಾಯಾಲಯದಿಂದ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಒಂದು ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. ಒಂದು ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.